ಅಲ್ಲ ಈಗ ಬೇಸಾಯ ನೀನ್ ಸಾಯ ನಿನ್ ಮನ್ಮಂದಿ ಎಲ್ಲ ಸಾಯ ಅಂತಾರೆ. ನೀವ್ ಕೈಯನ್ನ ಸಗಣಿ ಗಂಜ್ಲ ಮಣ್ ಮಾಡ್ಕೊಂಡಿದ್ ಸಾಕು, ನಿಮ್ ಮಕ್ಳಾದ್ರೂ ಕಂಪ್ಯೂಟರ್ ಮುಟ್ಲಿ ಬಿಡ್ರಿ ಅಂತಾರೆ. ಅಲ್ಲ ಮೇಡಮ್, ಇವಾಗ ಏನಾಗುತ್ತೆ ಅಂದರೆ, ಇವಾಗ ನೀವೇನು ಹೇಳಿದ್ರೆ ಒಬ್ಬರು ಹುಡುಗರಿಗೆ ಲೈಫ್ ಸೆಟ್ಲ್ ಮಾಡ್ಬೇಕಾದ್ರೆ ಓದಿಸಿ ಅವ್ರನ್ನೆಲ್ಲ ಮುಗಿಸ್ ಮಾಡಬೇಕು ಅಂತಂದರೆ 5 ಕೋಟಿ ಬೇಕು. ಇವಾಗ ಕೊಡೋದು 2 ಕೋಟಿ. 2 ಕೋಟಿಲಿ ಏನು ಮಾಡ್ತೀವಿ? ಒಂದು ವರ್ಷನೂ ಓದ್ಸೋಕ್ಕಾಗಲ್ಲ. 1 ವರ್ಷ 2 ವರ್ಷ ಇಬ್ಬರು ಮಕ್ಳು 3 ಮಕ್ಳು ಇದ್ರೆ ಏನು ಮಾಡ್ತೀರಿ? ಇದೀಗ 8-9 ಕೋಟಿಗೆ 1 ಎಕರೆ ಮಾತಾಡಿದ್ರೆ ಓಕೆನಾ? 8-9 ಅಲ್ಲ ಮೇಡಮ್. ಇವಾಗ ಅವ್ರು ಏನಾಗುತ್ತೆ ಅಂದರೆ, ಅವ್ರು 8-9 ಕೋಟಿ ಎಲ್ಲ ಒಂದು ಸರಿ ಕೊಡ್ತಾರೆ. ಅವರು ಒಂದು ಸರಿ ಕೊಟ್ಟರೆ ನಮ್ಮದು ಒಂದೇ ಸರಿಗೆ ನಮ್ಮ ಲೈಫ್ ಮುಗ್ದಾಯ್ತು. ನಮ್ಮ ಜಮೀನು ಅಂತ ಇದ್ದಾಗ ಏನು ಮಾಡ್ತೀವಿ? ಬೆಳೆ ಬೆಳಿತೀವ, ಒಂದು 50,000 ಸಂಪಾದನೆ ಮಾಡ್ತೀವ, 1 ಲಕ್ಷ ಸಂಪಾದನೆ ಮಾಡ್ತೀವ. ನಾವು ಫೀಸ್ ಕಟ್ಬೇಕಾದ್ರೆ ಏನು ಮಾಡ್ತೀವಿ? ಒಂದು 1 ಲಕ್ಷ ಕಟ್ಟೋದಕ್ಕೆ ಒಂದು 20,000 ಕಟ್ಕೊಬರ್ತೀವ. ನಮ್ಮ ಮಕ್ಳು ಲೈಫು ಸೆಟ್ಲ್ ಆಯ್ತಾ? ನಮ್ಮ ಜಮೀನು ಉಳ್ಕೋತಾ? ನಾಳೆ ದಿನ ನಮ್ಮ ಮಕ್ಕಳು ನಮ್ಮ ಅಪ್ಪ ನಮ್ಮ ತಾತನ ಆಸ್ತಿಯಿಂದ ನಮ್ಮ ಮಕ್ಳು ಜೀವನ ಮಾಡ್ತಾರ. ನಮ್ಮ ಮಕ್ಳು ಓದಿ ಮುಗಿಸ್ತಾರ. ನಾವು ಒಂದೇ ಸರಿ ದುಡ್ಡು ಕೊಟ್ಬಿಟ್ಟು ಏನು ಮಾಡ್ತೀವಿ? ನಮ್ಮ ಮಕ್ಳಿಗೆ ಆ ಬೈಕೋ ಈ ಕಾರೋ, ನಮ್ಮ ಮಕ್ಳು ಓದೋದು ಇಲ್ಲ. ಇದ್ದಾಗೆ ನಾವು ಲೈಫು ಸೆಟ್ಲ್ ಆಗಲ್ಲ, ಜಮೀನು ಕಳ್ಕೊತೀವಿ. ನಿಮ್ ಮಕ್ಳೇ ಹೇಳಲ್ವಾ ಯಾಕಪ್ಪ ಬೇಕು ಈ ಬಿಸಿಲಲ್ಲಿ ಹಿಂಗ ಆಡೋದು ದುಡ್ಡು? ನಮ್ಮ ಮಕ್ಳುಗಳು ಯಾವುದೇ ಕಾರಣಕ್ಕಲ್ಲ. ನಾವು ಕರೆಕ್ಟಾಗಿದ್ರೆ ನಮ್ಮ ಮಕ್ಳುಗಳು ಯಾಕೆ ಹೇಳ್ತಾರೆ? ಈಗ ರೈತರು ಮಕ್ಳಿಗೆ ಇಲ್ಲಿ ಎಣ್ಣೆ ಕೊಡಲ್ಲ ಅಂತಾರೆ, ಇರೋಬರೋ ಭೂಮಿನೂ ಕಿತ್ಕೊಂಡ್ರೆ ಕತೆ ಹೆಂಗೆ? ಇನ್ಮೇಲೆ ಕೊಡ್ತಾವ್ರೆ. ಯಾಕೆಂದ್ರೆ ಒಂದು ಕೆಲವು ಮೀಡಿಯಾದಲ್ಲಿ ನೀವೇ ತೋರಿಸ್ತೀರಿ, ಸಿಟಿಗೆ ಕೊಟ್ಬಿಟ್ಟು ಹೆಣ್ಮಕ್ಳನ್ನ ಯಾವ ಮಟ್ಟಕ್ಕೆ ಸೂಸೈಡ್ ಮಾಡ್ಕೋತೇವೆ ಅಂದ್ಬಿಟ್ಟು ಈಗ ಅವರು ಬುದ್ಧಿ ಕಲಿತಾವ್ರೆ. ಬೆಂಗಳೂರಿಂದನೇ ಎಷ್ಟೋ ಹೆಣ್ಮಕ್ಳನ್ನ ಹಳ್ಳಿಗೆ ಕೊಟ್ಟವ್ರೆ. ಉದಾಹರಣೆ ಬೇಕಾದ್ರೆ ತೋರಿಸ್ತೀವಿ. ಈಗ ಹಂಗಿದ್ದಾಗ ರೈತರ ಹತ್ರ ಭೂಮಿ ತಗೊಂಡೋದ್ರೆ ಹೆಣ್ಮಕ್ಳು ತಿರುಗಿ ನೋಡ್ತಾರ ನಿಮ್ ಕಡೆಗೆ? ನಾವು ಯಾರು ಭೂಮಿ ಮಡಗಿದ್ರು ಅವನೇ ರಾಜ. ಅವ್ನು ಇನ್ನೊಬ್ಬನ ಹತ್ರ ಕೆಲಸ ಮಾಡ್ತಾನ, ಅವ್ನು ಕೂಲಿನೇ. ಇಲ್ಲಿ ನಾವು ಲ್ಯಾಂಡ್ ಮಾಡಿಕೊಂಡಿದ್ದೀವಲ್ಲ, ನಾವೇ ರಾಜ, ನಾವೇ ಮಂತ್ರಿಗಳು. ಇದು ಹೌದು. ಈಗ ದುಡ್ಡು, ಈಗ ಬೆಳೆ ಬೆಳೆಯೋದು ಎಣ್ಣೀರು ಪ್ರತಿಯೊಂದು ಕುಡಿತಾರಲ್ವಾ ಮೇಡಮ್ರೆ, ದುಡ್ಡು ತಿಂತಾನ? ಈಗ 500 ಕೋಟಿ ಯಾರೇ ಹಾಕೋರು, ಇಲ್ಲರಿಲ್ಲ. 500 ಕೋಟಿ ಬೇಕಾ ಭಾರತದಲ್ಲ? ಏನಕ್ಕೆ 1 ಎಕರೆಗ? 1 ಎಕರೆ ಗಂಟು ಯಾವ 1 ಕುಂಟೆನೋ ಅರ್ಧಡಿಗೆ 80 ಲಕ್ಷ ತಗೋತಾರೆ ನಿಮ್ಮ ಕಡೆಯವರು. ನಾವು ಕೇಳಕ್ಕೋರು 80 ಲಕ್ಷ ಕೊಡು ಅಂತಾರೆ. ಎಲ್ಲಿ ತಂದು ಕೊಡೋರು? ಅಡಿಗೆ ಸ್ಕ್ವೇರ್ ಫೀಟಿಗೆ 500 ಕೋಟಿ ಕೊಡ್ತಾರೆ. ಅದೇ FD ಮಾಡಿಸಿದ್ರೆ 5 ವರ್ಷಕ್ಕೆ ಎಷ್ಟಾಯ್ತು? 60 ಲಕ್ಷ ರೂಪಾಯಿ, 40 ಲಕ್ಷ ರೂಪಾಯಿ ಆಗುತ್ತೆ 5 ವರ್ಷಕ್ಕೆ. ಇದು 5 ವರ್ಷದ ನಾವು ಭೂಮಿ ಕಾಪಾಡ್ಕೊಂಡ್ರೆ ಎಷ್ಟು ಕೋಟಿ ಬರ್ತದೆ? 2 ಕೋಟಿಗೆ. ನಮ್ಮಪ್ಪ ಹೇಳೋರು ಭೂಮಿ ಮಾರೋದು ರೈತರಿಗೆ ಹೆಂಗ್ ಸಮಸ್ಯೆ ಅಂದ್ರೆ ಮಕ್ಳು ಮಾರ್ಕಂಡಿಕ್ಕಿಂತ ಜಾಸ್ತಿ ನೋವಾಗುತ್ತೆ ಅಂತ. ಇವಾಗ ಏನಾಗುತ್ತೆ ಮೇಡಮ್, ಇವಾಗ ನಮ್ಗೆ ಅವ್ರೇನು 2 ಕೋಟಿ ಕೊಡ್ಬೋದು, ದೊಡ್ಡದಲ್ಲ. ಅವ್ರು 2 ಕೋಟಿ ಕೊಡ್ಬೋದು. ಇವಾಗ ಮರ ಗಿಡ ಏನ್ರೆ ಬೆಳೆಯೋದು? ಏನ್ ತತ್ತ 2 ಕೋಟಿ 2 ರೂಪಾಯಿ ಮಾತಾಡ್ದಂಗ್ ಮಾತಾಡ್ತಿಲ್ಲ. ಯಾವ ಕಡೆಗೆ 2 ಕೋಟಿ ಯಾವ ಇಟ್ಕಾಗಲ್ಲ. ನೀವು 2 ಕೋಟಿ ಕೊಡೋದು. ತಿಂಗ್ಳಿಗೆ ಎಷ್ಟು ದುಡಿತೀಯ ತಾತ ನೀನು? ತಿಂಗಳಿಗೆ ಎಷ್ಟು ದುಡಿತೆ ಅಂದ್ರೆ ಕೂಲಿ ಹೋಗ್ತೀನಿ, ಕೂಲಿ ಸಂಪಾದನೆ ಮಾಡ್ತಾರೆ. ಅಲ್ಲ ಹಾಲ್ಗಿಲ್ ಹಾಕ್ತಿಯಾ? ಹಾಲು ಹಾಕ್ತಾರೆ. ಹಾಲು ಹಾಕ್ತೀನಿ. ಎಷ್ಟು ಬರ್ತದೆ ತಿಂಗ್ಳಿಗೆ? ತಿಂಗಳಿಗೆ 1 ಲಕ್ಷನೂ ಇಲ್ಲ, 30,000 ಬರ್ತದೆ ಅಷ್ಟೇ. ಇವಾಗ ಇವ್ರ ಜಮೀನ ತಗೊಂಡ್ಮೇಲೆ ಇವೆಲ್ಲ ತೆಂಗಿನ ಗಿಡ ಎಲ್ಲಿ ಬೆಳೆಯೋದು? ಇವೆಲ್ಲ ಮಾಮೂಲಿ ಗಿಡಗಳೆಲ್ಲ ಎಲ್ಲಿ ಬೆಳೆಯೋದು? ನಾನು ಕೇಳೋದೇನಂದ್ರೆ ಇದು ಎಲ್ಲಿ ಬೆಳೆಯೋದು? ಅಲ್ಲ ಸರ್, ನಿಜವಾಗಿಯೂ ಪ್ರಾಬ್ಲಮ್ ನಿಮಗಾಗುತ್ತೋ ಇಲ್ವೋ ಗೊತ್ತಿಲ್ಲ. ಭೂಮಿ ಮಾರ್ಕಂಡ್ರೆ ಬೆಂಗಳೂರು ಜನಕ್ಕಾಗತ್ತೆ ಸರ್. ನಮ್ಗೆ ಎಲ್ಲದಕ್ಕಿಂತ ನಮ್ಗೆ ತೊಂದರೆ ಆಗೋದು. ಯಾಕೆಂದ್ರೆ ಎಲ್ಲದಕ್ಕಿಂತ ನಮ್ಗೆ ತೊಂದರೆ ಆಗೋದು. ಯಾಕೆ ತೊಂದರೆ? ಅಲ್ಲ ನಾನು ಹೇಳೋದು, ಬೆಂಗಳೂರಲ್ಲಿ ನಾವೇನ್ ತಿನ್ನೋಣ, ನೀವು ಹಾಲು ಕೊಡಿಸ್ಲಿಲ್ಲ ಅಂದ್ರೆ ಹಾಲೆಲ್ಲಿ ತಗೊಳ್ಳೋಣ? ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನೀವು ಉಸಿರಾಡ್ತಾ ಇರೋದು ಇಲ್ಲಿ ಲ್ಯಾಂಡು, ಇದು ಅಗ್ರಿಕಲ್ಚರ್ ಆಕ್ಸಿಜನ್ ಇಂದಾನೆ ನಿಮಗೆ ಅಲ್ಲೇ ಗಾಳಿ ಬರ್ತಾ ಇರೋದು. ಇಲ್ಲಾಂದ್ರೆ ಸೇಮ್ ಡೆಲ್ಲಿ ಹೆಂಗಾಯ್ತದ ಹಂಗಾಗ್ಬಿಡ್ತದೆ. ಇಲ್ಲಿ ತೆಗೆದುಬಿಟ್ರೆ ಮರ ಗಿಡ, ಡೆಲ್ಲಿಲಿ ಏನಾಗಿದೆ ಆ ಪರಿಸ್ಥಿತಿ, ಅದೇ ಪರಿಸ್ಥಿತಿ ಯಾವತ್ತೇ ಹಾಕೊಂಡು ಉಸಿರಾಡಬೇಕು. ಹೌದು. ಇಲ್ಲಿ ಮರ ಗಿಡ ತೆಗೆದ್ರೆ ನಿಮ್ಗೆ ಎಲ್ಲಿ ಬರುತ್ತೆ ಬೆಂಗಳೂರು ಆಕ್ಸಿಜನ್ ಮಾಡಕ್ಕೆ? ಮತ್ತೆ ನಿಮ್ ಕಡೆಯವರೆಲ್ಲ ರೈತರ ಹೆಸರಲ್ಲಿ ನಾನೊಬ್ಬ ರೈತರ ಹೆಸರಲ್ಲಿ ಪ್ರಮಾಣ ವಚನ ತಗೊಳ್ಳೋದು, ರೈತರ ಹೆಸರಲ್ಲಿ ಓಟ್ ಕೇಳೋದು ಮಾಡ್ತಾರಲ್ಲ. ಅವತ್ತಿಗೆ ಮಾತ್ರ ಅಷ್ಟೇ ಅದು. ಆಮೇಲೆ ರೈತ ದಡ್ರ, ಅವಾಗ ನಂಬೋರು ನೀವು ದಡ್ರ. ಹೌದು, ನಾವು ದಡ್ರ. ಇವಾಗ ಯಾಕೆಂದ್ರೆ ಇವಾಗ ನಾವು ಓಟ್ ಹಾಕ್ಬೇಕಾಯ್ತು. ಓಟ್ ಹಾಕ್ಬಿಟ್ಟು ಏನೋ ಮಾಡ್ತಾರೆ, ನಮ್ಮ ರೈತರಿಗೆ ಏನೋ ಮಾಡ್ತಾರೆ ಅಂದ್ಬಿಟ್ಟು ಓಟ್ ಹಾಕ್ಬಿಟ್ಟು ಇವಾಗ ನಾವು ದಡ್ರೆ ಆದದ್ದು. ಇವಾಗ ಅವ್ರು ಬುದ್ಧಿವಂತರು, ಅವರು ದುಡ್ಡು ಮಾಡಬೇಕು, ಬುದ್ಧಿವಂತರು. ಇವಾಗ ಏನಾಗುತ್ತೆ ಅಂದ್ರೆ, ಓದ್ಕೊಳಕ್ಕೆ ಮಾಂಗಲ್ಯ ಹೇಳ್ಕೊಂಡು ಉಳಿಸ್ರಿ ನನ್ ಗಂಡ ಸೊತ್ತೈತಾನೆ ಅಂತ ಗಿಮಿಕ್ಕು. ಯಾಕೆ ಹೇಳು? ಈಗ ಅವ್ರೇನ್ ಮಾಡ್ತಾವ್ರು, ಗೆದ್ದಾದ್ಮೇಲೆ ನಿಮ್ಮ ಮಾಂಗಲ್ಯನೇ ಕಳಿತಾವ್ರಿ, ನಿಮ್ ಗಂಡಿರ್ನೆಲ್ಲ ಸಾಯಿಸ್ತಾ ಇದೀವಿ, ವಿಷ ಕೊಟ್ಟಿ ಎಣ್ಣೆ ಕುಡ್ಸಿ ನಿಮ್ಗೆ ಬದುಕೆ ಕಿತ್ಕೋತಾ ಇದೀವಿ ಅಂತ ಅವ್ರು ಹೇಳ್ತಾ ಇರೋದು. ನಿಮ್ ಹೆಂಗಸ್ರು ಮತ್ತೆ ಯಾಕೆ 2,000 ರೂಪಾಯಿ ಇಸ್ಕೊಂಡು ಓಟ್ ಹಾಕೋದು? ಯಾರು ಕೊಡು ಅಂತ ಹೇಳಿದ್ರ? ಕೊಟ್ರು ಈಗ ಭೂಮಿ ಕಿತ್ಕಂತ ಇದ್ದಾರೆ. ಅದೇ ಕೊಡು ಅಂತ ಹೇಳಿ. ವಾರಂಟಿ ಮಾತಾಡಂಡಿ.
ನಾವು ಭೂಮಿಗೆ 2,000 ಕೊಡು ನೀನು ಓಟ್ ಕೊಡ್ತೀವಿ ಅಂತ ಅವ್ನು ಬರಲಿಲ್ಲ. ಅವ್ನ ಬಾಕ್ಲಿಗೆ ನಾವು ಹೋಗಿಲ್ಲ, ನನ್ನ ಬಾಕ್ಲಿಗೆ ಅವ್ನು ಬಂದಿರೋದು. ಅವ್ನು 2,000 ಕೊಡು ಅಂತ ನಾವು ಕೇಳಿದ್ವಿ. ಅವ್ನು ಓಟ್ ಗೆಲ್ಲಬೇಕಾಯ್ತು, ಅವ್ನು ಕಾಸು ಕೊಡಬೇಕಾಯ್ತು, ಓಟು ಹಾಕಿಸ್ಕೊಳಕ್ಕೆ ಮಾತ್ರ 2,000 ಕೊಡ್ತೀನಿ, ಪ್ರಯೋಜನ ಕೊಡ್ತೀನಿ ಅಂತ ಹೇಳ್ದ. ಅವ್ನು ಯಾರು 2,000 ಕೊಡು ಅಂತ ಅವ್ನು ಬಾಕ್ಲಿಗೆ ಹೋಗಿದ್ವಿ. ಅವ್ನು ಓಟು ಗೆಲ್ಲಕ್ಕೆ ಬಂದ 2,000 ಕೊಡ್ತೀನಿ ಅಂತ ಹೇಳ್ದ. ನಾವೇನು ಕೊಡು ಅಂತ ಅವ್ನು ಬಾಕ್ಲಿಗೆ ಹೋಗಿರಲಿಲ್ಲ. ನಾನಿವಾಗ ರೇಷ್ಮೆ ಮಾಡ್ತಾ ಇದ್ದೀನಿ, ಉಳಿನ ಮನೆ ಇದೆ. ಉಳಿನ ಮನೆಗೆ 8 ಲಕ್ಷ ರೂಪಾಯಿ ಉಳಿನ ಮನೆಗೆ ಬಂಡವಾಳ ಹಾಕ್ಬಿಟ್ಟು ಇವನು ಇವತ್ತು ರೇಷ್ಮೆ ಇಲ್ಲದೆ ನಾವು ಕಿತ್ಕೊಂಡ್ರೆ ನಾವು ಹೆಂಗೆ ಜೀವನ ಮಾಡೋಣ? ಇವಾಗ ರೇಷ್ಮೆ ಇಲ್ಲದೆ ನಾವು ಹೆಂಗೆ ಜೀವನ ಮಾಡೋಣ? 8 ಲಕ್ಷ ರೂಪಾಯಿ ಮನೆ ಬಂಡವಾಳ ಹಾಕಿದ್ದೀನಿ, ಹಸುಗಳಿಗೆ ಹಾಕಿದ್ದೀನಿ. ನೋಡಿ ತೋಟ ನೋಡಿ, ಇವಾಗ ಇಷ್ಟು ಬಂಡವಾಳ ಹಾಕ್ಬಿಟ್ಟು ನಾವು ಎಲ್ಲಿ ಹೋಗೋಣ? ಇನ್ನೊಂದ್ಸಲ ಫ್ರೀ ಬಸ್ ಕೊಟ್ರೆ ಒಪ್ಕೊಂತೀಯೇನಂತ? ಪ್ರಶ್ನ ಅವ್ನು ಫ್ರೀ ಅಲ್ಲ, ಫ್ರೀ ಅವ್ನು ಕೊಡು ಅಂತ ನಾವೇನು ಕೇಳಿಲ್ಲ. ನಾವೇನು ಬಸ್ಗೆ ನಾವು ದಿನ ಏನು ಮೇಕಪ್ ಮಾಡ್ಕೊಂಡು ಹೋಗ್ತಾ ಇಲ್ಲ. ನಾವು ರೈತರು, ನಾವು ಹಾಲು ಕರಿತೀವಿ ಸ್ವಾಮಿ, ಹಾಲು ಕರಿತು ನಾವು ಜೀವನ ಮಾಡ್ತಾ ಇದೀವಿ. ದಿನ ಮೇಕಪ್ ಹಾಕೊಂಡು ದಿನ ಟೂರ್ ಮಾಡಾರಲ್ಲ ನಾವು ರೈತರು. ನಾವು ಟೂರ್ ಮಾಡ್ತಾ ಇಲ್ಲ ದಿನ ಫ್ರೀ ಬಸ್ ಮಾಡೋಕ್ಕೆ. ನಾವು ಮಾಡಿದ ರೇಷ್ಮೆ ಕೆಲಸ ಮಾಡ್ತಾ ಇದ್ದೀವಿ, ಹಾಲು ಕರಿತಾ ಇದ್ದೀವಿ. 8 ಲಕ್ಷ ರೂಪಾಯಿ. ನೀವ್ ಹಿಂಗ್ ಪ್ರಶ್ನೆ ಕೇಳಿದ್ರು ಏನಂತಾರೆ ಗೊತ್ತೇನಂಟಿ? ನೀವು ರೈತರು ಮಕ್ಕಳೇ ಅಲ್ಲ, ರೈತರೇ ಅಲ್ಲ ನೀವು ಅಂತಾರೆ. ರೈತರಲ್ಲ ಅಂತ ಅವನು, ರೈತರಲ್ಲ ಅನ್ನಕ್ಕೆ ಅವನು ಮಕ್ಳುಗಳು ಐಡೆಂಟಿ ಕಾರ್ಡ್ ಹಾಕೊಂಡ್ತಾರ. ಆ ಥರ ರೈತರು ಅಂತ ಅವ್ನು ಐಡೆಂಟಿ ಕಾರ್ಡ್ ಮಾಡ್ಕೊಟ್ಬಿಟ್ಟು ನಾವು ಕತ್ಕೊಂಡು ಮಾತಾಡ್ಕೊಂತಿರ್ತೀವಿ. ಯಾರು ರೈತರಲ್ಲ ಅಂತ ಯಾಕೆ ಸ್ವಾಮಿ ಹೇಳೋದವ್ರು? ರೈತರಲ್ಲ ಅಂತ ಹೆಂಗ್ ಹೇಳ್ತಾರೆ? ಅಲ್ಲ, ಎಷ್ಟ್ ಜನ ಇದ್ದೀರಿ ನೀವೆಲ್ಲ? ನೀವು ಏನಾದ್ರು ಹೋರಾಟ ಮಾಡ್ಬೇಕು ಅಂದ್ರೆ ಬರೀ ಒಂದು 100, 200, 1000 ಜನ ಕಾಣಿಸ್ಕೊಳ್ತೀರಿ. ಬರ್ರಿ ಮನೆಯಿಂದ ಇಬ್ಬಿಬ್ರು ಬರ್ರಿ, ಅವಾಗ ಬಾಯಿ ಮುಚ್ಕೊಂಡು ಇದಕ್ಕೆ ಬೈರ್ಬಂಗ್ಲ ಪಂಚಾಯತಿಗೆ ಬರ್ಲಿ, 1000 ಜನ ಇದ್ದೇವೆ ನಾವು. ಇವಾಗ ನಾವು ಒಂದು ಅಜ್ಜಿ ಅದ್ನ ಮನೆಯಲ್ಲಿ. ಇವಾಗ ಅವನು ಫ್ಯಾಕ್ಟ್ರಿಗೆ ದುಡ್ಡು ಕೊಡ್ತೀನಿ ಅಂತ ನಾನು ಫ್ಯಾಕ್ಟ್ರಿಗೆ ಹೋದ್ರೆ ಅಜ್ಜಿ ಏನು ಮಾಡೋದು ಮನೆಯಲ್ಲಿ?